ನಾರಾಯಣ್ ಸರ್ ಹತ್ರ ಒಂದು 5 ವರ್ಷಗಳ ಕಾಲ ಕೆಲಸ ಮಾಡಿದೆ ಸರ್. 2002, 3, 4, 5, 6 ಹೆಚ್ಚು ಕಡಿಮೆವರೆಗೂ ಅವ್ರ ಜೊತೆ 5 ಎಂಡ್ವರೆಗೂ ಇದ್ದೆ ಸರ್. ಬಿಡೋ ಸ್ಟೇಜಿಗೆ ಬಂದಾಗ 4,500 ಸಂಬಳ ಆಗಿತ್ತು ಸರ್. ಈ ಸೀರಿಯಲ್ ಮಾಡ್ತಾ ಇನ್ನೊಂದು ಅನುಭವ ಏನಂದರೆ, ನನಗೆ ಅಲ್ಲಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ದುನಿಯಾ ವಿಜಯ್ ಅವರು, ಶ್ರೀನಗರ ಕಿಟ್ಟಿ ಅವರು, ಇವರೆಲ್ಲರ ಒಂದು ಸಂಪರ್ಕಗಳು ಸಿಕ್ಕಿತ್ತು ಸರ್ ನನಗೆ. ಅವರು ಇನ್ನೂ ಏನು ಸಾಧನೆ ಮಾಡಿಲ್ಲ. ಅವರು ಬಂದು ಏನೋ ಮಾಡಬೇಕು ಅಂತ ಹೋದ್ರು. ಗಣೇಶ್ ಅವರು ಕಾಮಿಡಿ ಟೈಮಲ್ಲಿ ಫೇಮಸ್ ಆಗಿದ್ರು. ರವಿಚಂದ್ರನ್ ಅವ್ರದ್ದು ಒಂದು ಸಿನಿಮಾ ಮಾಡಿ ಬಂದೆ, ಅಹಂ ಬ್ರಹ್ಮ ಸಿನಿಮಾ ಮಾಡ್ಕೊಂಬಂದು ಚಂದ್ರು ಕ್ಯಾರೆಕ್ಟರ್ ಮಾಡಿದೆ ಕಣೋ, ಎಷ್ಟು ಚೆನ್ನಾಗಿತ್ತು. ರವಿ ಸರ್ ಹೆಗಲ ಮೇಲೆ ಕೈ ಹಾಕಿದ್ರು. ಪಾಪ ಅವ್ರು ಮಾತಾಡಿದ್ದನ್ನು ಬಂದು ನನ್ನ ಹತ್ರ ಸೆಟ್ಗೆ ಬಂದ ತಕ್ಷಣ ಅವ್ರ ನಂತರ ಖುಷಿಯಾಗಿ ಹೇಳೋರು. ಈ ಕಾಮಿಡಿ ಟೈಮ್ ಏನೋ ಪ್ರೋಗ್ರಾಮ್ ಇದ್ದರೆ ಕರ್ಕೊಂಡು ಹೋಗೋರು. ಅವರೇ ಎಷ್ಟು ಹೊಸದೇ ಬಟ್ಟೆ ಕೊಡೋರು ನನಗೆ. ಇಲ್ಲ ಗಣೇಶ್ವರ ನಂತರ ಬಟ್ಟೆ ನಾನು ಬರೋಕ್ಕಾಗಲ್ಲ, ನೀನು ಬಾ ಅಂತ ತಗೊಂಡು ಹೋಗೋರು. ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಸಿನಿಮಾ ನಮಗೆ ನಾನು ತಾಜ್ ಮಹಲ್, ಚಾರ್ಮಿನಾರು ಅಂತ ಕ್ರಿಯೇಟ್ ಮಾಡಿ ಬರ್ದವಲ್ಲ. ನಾನು ಒಂದು ಲೈನ್ ಇಟ್ಕೊಂಡು ಬೆಳಗ್ಗೆ ಕೂತು ಚಾರ್ಮಿನಾರ್ನೆಲ್ಲ ಒಂದು 4 ಅವರಲ್ಲಿ ಬರ್ತಿದ್ದೆ ಗುರುಗಳೇ. ಚಾರ್ಮಿನಾರ್ ಸ್ಕ್ರಿಪ್ಟನ್ನು ನನಗಾದ ಒಂದು ಅನುಭವ ಅದು. ನಮ್ಮ ಸ್ಕೂಲಲ್ಲಿ ನನ್ನ ಇದಕ್ಕೆ ಕರೆದಿದ್ರು. ನಾರಾಯಣ್ ಸರ್ ಹತ್ರ ಒಂದು 5 ವರ್ಷಗಳ ಕಾಲ ಕೆಲಸ ಮಾಡಿದೆ ಸರ್. 2002, 3, 4, 5, 6 ಹೆಚ್ಚು ಕಡಿಮೆವರೆಗೂ ಅವ್ರ ಜೊತೆ 5 ಎಂಡ್ವರೆಗೂ ಇದ್ದೆ ಸರ್. 4-5 ವರ್ಷ ಅಲ್ಲಿದ್ದೆ. ನನಗೆ ಒಂದು ಸ್ಟಾರ್ಟ್ ಆಯಿತು ಸರ್. ಎಷ್ಟು 4,500 ಸಂಬಳ ಆಗಿತ್ತು ಓಕೆ ನನಗೆ. ನಾನು ಬಿಡೋ ಸ್ಟೇಜಿಗೆ ಬಂದಾಗ 4,500 ಸಂಬಳ ಆಗಿತ್ತು ಸರ್. ಈ ಸೀರಿಯಲ್ ಮಾಡ್ತಾ ಇನ್ನೊಂದು ಅನುಭವ ಏನಂದರೆ, ನನಗೆ ಅಲ್ಲಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ದುನಿಯಾ ವಿಜಯ್ ಅವರು, ಶ್ರೀನಗರ ಕಿಟ್ಟಿ ಅವರು, ವಿಶ್ವ, ಇವರೆಲ್ಲರ ಒಂದು ಸಂಪರ್ಕಗಳು ಸಿಕ್ಕಿತ್ತು ಸರ್ ನನಗೆ. ಅವರು ಇನ್ನೂ ಏನು ಸಾಧನೆ ಮಾಡಿಲ್ಲ. ಅವರು ಬಂದು ಏನೋ ಮಾಡಬೇಕು ಅಂತ ಹೋದ್ರು. ಗಣೇಶ್ ಅವರು ಕಾಮಿಡಿ ಟೈಮಲ್ಲಿ ಫೇಮಸ್ ಆಗಿದ್ದರು. ಇವರೆಲ್ಲರೂ ಒಂದು ಸಂಪರ್ಕ ಇತ್ತು. ಅವರು ಏನೋ ಆಗಬೇಕು ಅನ್ನೋ ಟೀಮ್ ಅದೆಲ್ಲ, ಏನೋ ಆಗಬೇಕು ಅಂತ ದುಡಿತಾ ಇರೋ ಒಂದು ವರ್ಗ ಅದೆಲ್ಲ. ಇವರೆಲ್ಲರ ಸಂಪರ್ಕಗಳು ನನಗೂ ಸಿಕ್ಕಿತ್ತು. ಸೊ ಅಂಥ ಟೈಮಲ್ಲಿ ನಾನೇನು ಮಾಡಿದೆ, ಕತೆ ಬರ್ಕೊಳ್ಳೋದು, ಒಂದು ಡಿಸೈನ್ ಮಾಡ್ಕೊಳ್ಳೋದು. ಸರ್ ನೋಡಿ ಸರ್, ನನ್ನ ಕಾಪಾಡಿದ್ದೇನು ಅಂದರೆ, ನಾನು ಏನೇ ಕೆಲಸ ಮಾಡಿಕೊಂಡ್ರು ಕೂಡ ಅದಕ್ಕೊಂದು ಪೂರ್ವಭಾವಿ ಸಿದ್ಧತೆ ಮಾಡ್ಕೊಳ್ತೀನಿ ಸರ್. ನಾನೊಂದು ಐ ಮಿಸ್ ಯು ಅಂತ ಒಂದು ಕತೆ ಬರ್ತಿದ್ದೆ. ಅದಕ್ಕೆ ಡಿಸೈನ್ ರೆಡಿ ಮಾಡಿದ್ದೆ ಸರ್. ಒಂದು ಫೋಟೋ ಹಾಕಿ, ಆ ಫೋಟೋಗೆ ಒಂದು ಮುಳ್ಳೆಲ್ಲ ಸುತ್ತಕೊಂಡು ಅದನ್ನು ಮಾಡಿ, ಡೈರೆಕ್ಟರ್ ಯಾರು, ಪ್ರೊಡ್ಯೂಸರ್ ಅಂತೆಲ್ಲ ಸ್ಟಿಲ್ಸ್ ಮಾಡಿಕೊಂಡು ಅದಕ್ಕೊಂದು ಪ್ರಿಪ್ರೇಷನ್ ಮಾಡಿಕೊಂಡು ನಾನು ಗಣೇಶ್ ಅವ್ರಿಗೆ ಹೇಳೋದು. ಗಣೇಶ್ ಅವ್ರಿಗೂ ಬಹುಶಃ ನಾನು ಕತೆ ಹೇಳುವಾಗ ಅವರು ಒಂದು ಕ್ಯಾರೆಕ್ಟರ್ಗೆ ಮಾಡಬೇಕು ಸಿನಿಮಾದಲ್ಲಿ ಅಂತಿದ್ರು. ರವಿಚಂದ್ರನ್ ಅವ್ರದ್ದು ಒಂದು ಸಿನಿಮಾ ಮಾಡಿ ಬಂದೆ, ಅಹಂ ಬ್ರಹ್ಮ ಸಿನಿಮಾ ಮಾಡ್ಕೊಂಬಂದು ಚಂದ್ರು ಕ್ಯಾರೆಕ್ಟರ್ ಮಾಡಿದೆ ಕಣೋ, ಎಷ್ಟು ಚೆನ್ನಾಗಿತ್ತು. ರವಿ ಸರ್ ಹೆಗಲ ಮೇಲೆ ಕೈ ಹಾಕಿದ್ರು. ಪಾಪ ಅವ್ರು ಮಾತಾಡಿದ್ದನ್ನು ಬಂದು ನನ್ನ ಹತ್ರ ಸೆಟ್ಗೆ ಬಂದ ತಕ್ಷಣ ಅವ್ರ ನಂತರ ಖುಷಿಯಾಗಿ ಹೇಳೋರು. NR ಕಾಲೋನಿಯಲ್ಲಿ ರೂಮ್ ಇತ್ತು ಅವ್ರದ್ದು. ನನ್ನನ್ನು ಕರ್ಕೊಂಡು ಹೋಗೋರು. ಈ ಕಾಮಿಡಿ ಟೈಮ್ ಏನೋ ಪ್ರೋಗ್ರಾಮ್ ಇದ್ದರೆ ಕರ್ಕೊಂಡು ಹೋಗೋರು. ಅವರೇ ಎಷ್ಟು ಹೊಸದೇ ಬಟ್ಟೆ ಕೊಡೋರು ನನಗೆ. ಇಲ್ಲ ಗಣೇಶ್ವರ ನಂತರ ಬಟ್ಟೆ ನಾನು ಬರೋಕ್ಕಾಗಲ್ಲ, ನೀನು ಬಾ ಅಂತ ತಗೊಂಡು ಹೋಗೋರು. ಅವ್ರದ್ದೊಂದು ಕಾರ್ ಇತ್ತು 800. ಅವ್ರ ಬಟ್ಟೆನೇ ನನಗೆ ಕೊಟ್ಟು ಹಾಸನ ಅದು ಇದು ಈವೆಂಟ್ ಎಲ್ಲ ನಡೆಯೋದು. ಅವ್ರಿಗೆ ನಾನಂದರೆ ತುಂಬ ಇಷ್ಟ. ನನ್ನ ತಗೊಂಡು ಹೋಗ್ಬಿಡೋರು ಅವರು. ಗಣೇಶ್ ಅವ್ರದ್ದೇ ಬಟ್ಟೆ ಕೊಡೋರು. ಆಮೇಲೆ ಕಡಿಮೆ ರೇಟಿಗೆ ಸಿಗೋಂಥ ಬಟ್ಟೆಗಳು ಜಾಗ ನೋಡ್ಕೊಂಡಿದ್ರು ಅವರು. ನೋಡಿ ಇಲ್ಲಿ ಬಟ್ಟೆ ತಗೋನೋರು. ಅಂದರೆ ನನಗೆ ಆ ಗೈಡೆನ್ಸಲ್ಲಿ ಕೂಡ ನಾನು ಅಲ್ಲಿ ಬಟ್ಟೆಗಳು ತೊಗೊಳ್ತಿದ್ದೆ. ಸೊ ಲೈಫ್ ಸ್ಟೈಲ್ ಚೇಂಜ್ ಆಯಿತು. ನಮ್ಮ ಮನೆಗೆ ಬರೋರು ಗಣೇಶ್ ಅವರು. ನಾವು ಬರೀ ಅವ್ರು ನೋಡಿದ್ದಾರೆ, 10 ಮನೆ ನಮ್ಮದು. ನಮ್ಮಪ್ಪ ಊರಿಂದ ಒಂದು ಸ್ಟವ್ ಕಳಿಸಿದ್ರು, ಸೀಮೆಣ್ಣೆ ಸ್ಟವ್. ಬನ್ನಿ ಕತೆ ಹೇಳೋಕ್ಕೆ ಹೋಗ್ಬೇಕಾಗಿತ್ತು, ಟೈಮ್ ಇತ್ತು. ನಾನು ಗಣೇಶ್ ಅವ್ರ ಹತ್ರ ಕತೆ ಹೇಳೋಕ್ಕೆ ಹೋಗೋದಿತ್ತು. ಅವ್ರು ಕಾರಲ್ಲಿ ಹೋದ್ವಿ, ಬಂದರು, ಶಿವನಹಳ್ಳಿ ಮನೆಗೆ ಬಂದರು. ಬಂದ ತಕ್ಷಣವೇ ನಮ್ಮ ಅಕ್ಕ ಕಾಫಿ ಮಾಡಿಕೊಟ್ರು. ಚಿಕ್ಕ ಲೋಟೋ ಸೀಮೆಣ್ಣೆ ಒತ್ತುವಾಗ ಏನಾಯಿತು, ಈ ಕೈಗಳಿರುತ್ತಲ್ಲ ಸರ್, ಕಾಫಿ ಕುಡಿತಾಯಿದ್ರೆ ಅದು ಸೀಮೆಣ್ಣೆ 2 ಸೇರ್ಕೊಂಡು ಕುಡಿತಾಯಿದ್ದೀವಿ. ಸೀಮೆಣ್ಣೆ ಕೈಯಲ್ಲಿ ಒತ್ತಿ, ಆ ಕಾಫಿ ಕೂಡ ಸೀಮೆಣ್ಣೆನೇ ಕುಡ್ದಿದ್ದು. ಕಾಫಿ ಎಲ್ಲ ಇಬ್ಬರು ಕುಡ್ದಿದ್ದು ವಿತ್ ಸೀಮೆಣ್ಣೆ ಮಿಕ್ಸ್ ಆಗಿರೋದು. ಈ ಥರದ್ದು ಗಣೇಶ್ ಅವರು ಬರೋರು. ಪಾಪ ಉದಯ TV ಹತ್ರ ಹೋಗಿ ಒಂದಷ್ಟು ಜನ ಪ್ರೊಡ್ಯೂಸರ್ಸ್ನ ಕರೆಕ್ಟ್ ಟೈಮ್ ಕರಿತಾ ಇದ್ದೆ. ಅವ್ರದ್ದು ಕಾಮಿಡಿ ಟೈಮ್ ಬರೋ ಟೈಮ್ಗೆ ನಾನು ಒಬ್ಬ ಪ್ರೊಡ್ಯೂಸರ್ನ ಕರೆಯೋದು. ಅವ್ರನ್ನೂ ಕೂರಿಸ್ಕೊಂಡು, ಸರ್ ನೋಡಿ ಸರ್, ನಮ್ಮ ಗಣೇಶ್ ಅವರು, ಅವ್ರಿಗೆ ಹಿಂಗೆ ಚೆನ್ನಾಗಿರುತ್ತೆ ನೋಡಿ ಸರ್, ಎಕ್ಸ್ಕ್ಯೂಸ್ ಮೀ ಬಂದಿತ್ತು ನೋಡಿ ಸರ್, ಇದು ಬಂದಿದೆ ಇವಾಗ. ಗಣೇಶ್ ಅವ್ರು ನೋಡಿ ಸರ್, ಹಿಂಗೆ ಮಾಡೋ ಫ್ಯಾನ್ಸ್ ಹಿಂಗಿದ್ದಾರೆ, ಹೀಗಿದ್ದಾರೆ ಅಂತೆಲ್ಲ ಹೇಳ್ಕೊಂಡು ಕತೆ ಹೇಳ್ತಿದ್ವಿ. ಅವರು ಸಪೋರ್ಟ್ ಮಾಡೋರು. ಅವರು ಚಂದ್ರು ಡೈರೆಕ್ಟ್ ಮಾಡ್ತಾನೆ, ನಾನು ಹೀರೋ ಆ್ಯಕ್ಟ್ ಮಾಡ್ತೀನಿ ಅಂತ. ಈ ಥರದ್ದು ಒಂದಷ್ಟು ಸ್ಟ್ರಗಲ್ಸು ತುಂಬ ನಡೆಯುತ್ತೆ ಸರ್. ಗಣೇಶ್ ಅವರು ಒಬ್ಬರೇ ಅಂತಲ್ಲ, ವಿಜಯ್ ಅವ್ರಿಗೆ ಇರ್ಬೋದು, ಇನ್ನೂ ಬೇರೆ ಹೀರೋಗಳಿಗೆ ಎಲ್ಲ ನಾನು ಕತೆ ಬರೆಯೋದು, ಸರ್ ಹೇಳ್ತೀನಿ ಅಂತ ಹೋಗೋದು. ಅದು ಆಮೇಲೆ ಪ್ರಯತ್ನ ಬಿಟ್ಟಿಲ್ಲ.
ಬೇರೆ ಪ್ರೊಡ್ಯೂಸರ್ಗಳಿಗೆಲ್ಲ ನಾವು ಹೋಗಿ ಹೇಳಿದಾಗ ನಮ್ಗೆ ಏನು ಅಂತ ಮಾಡ್ತಾರೆ ಸರ್. ನಾವು ಮನೆಯಲ್ಲೇ ಸಿಮೆಂಟ್ ಹೊತ್ಬಿಟ್ಟು ಪಂಪ್ ಹೊತ್ಬಿಟ್ಟು ನಾವು ಕಾಫಿ ಕುಡ್ಕೊಂಡು ಬಂದು 800 ರೂಪಾಯಿ ರೆಂಟ್ ಕಟ್ಟೋಕ್ಕೆ ಆಗಲ್ಲ. ನಾನು ಹೋಗ್ಬಿಟ್ಟು ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸಲ್ಲಿ ಕತೆ ಹೇಳಿದ್ರೆ ನನಗೆಲ್ಲಾಗುತ್ತೆ. ನನಗಿದ್ದಿದ್ದು ಅಸೆಟ್ ಏನು ಅಂದರೆ ಗಣೇಶ್ ಅವ್ರ ನೇಮು, ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಅವಾಗ ಕಾಮಿಡಿ ಟೈಮ್ ಗಣೇಶ್, ಹೌದು, ಟಿ ವಿಲೆಲ್ಲ ನೋಡೋರು. ಎಸ್, ಅವ್ರ ನೇಮು, ಸರ್ ಕಾಮಿಡಿ ಟೈಮ್ ಬರ್ತಿದೆ ಸರ್, ಅವ್ರು ಇರೋದು ಹಂಗಾಗುತ್ತೆ ಸರ್ ಅಂತ ನೋಡಿ ಸರ್. ಅದಾದಮೇಲೆ ಕ್ರಮೇಣವಾಗಿ ಅವರು ಚೆಲ್ಲಾಟ ಅಂತ ಅವರೇ ಮಾಡಿಕೊಂಡ್ರು. ಆಮೇಲೆ ಮುಂಗಾರು ಮಳೆ ಅವರು ದಿಕ್ಕು ಬದಲಿಸ್ತು. ಕ್ರಮೇಣವಾಗಿ ನನಗೂ ಏನಾಯಿತು, ನಾನು ಕೆಲಸಗಳು ಮಾಡ್ಕೊಂಡು ಹಿಂಗೆ ಇದ್ದೆ. 800 ರೂಪಾಯಿ ಮನೆಯಿಂದ 1300 ರೂಪಾಯಿ ಮನೆಗೆ ಶಿಫ್ಟ್ ಆಗಿದ್ದೆ ನಾನು, ಅಲ್ಲೇ ಪಕ್ಕದಲ್ಲೇ ಕೆಲಸ ಮಾಡಿಕೊಂಡು ಇರಬೇಕಾದ್ರೆ ಒಂದು ಫೈನ್ ಡೇ ನಾನು ಎಷ್ಟೋ ಜನ ಕತೆ ಹೇಳಿದಾಗ ಅನಿಸಿತ್ತು ನನಗೆ, ಅಲ್ಲಿ ಒಂದು 3-4 ತಿಂಗಳು ಡ್ರಾಪ್ ಮಾಡಿಬಿಟ್ಟಿದೆ. ಅಯ್ಯೋ ನಮಗೆಲ್ಲ ಇಲ್ಲಿ ಏನೂ ಆಗೋಕ್ಕಾಗಲ್ಲ, ಯಾರು ಕೇಳ್ತಾರೆ ನಮ್ಮ ಕತೆನ, ಇದೆಲ್ಲ ಸುಮ್ಮನೆ ನಮ್ಮ ಭ್ರಮೆ ಅಷ್ಟೇ, ಇಂಡಸ್ಟ್ರಿಯಲ್ಲಿ ಸರ್ವೈವಲ್ ಆಗಲ್ಲ ಅಂತ ಅಂದ್ಕೊಂಡು ನನ್ನ ಫ್ರೆಂಡ್ ಒಬ್ಬ ಇದ್ದರು, ಕೋರಮಂಗಲ ರಾಮಂಜಿ ಅಂತ. ಅವನ ಜೊತೆ ಸೇರಿಕೊಂಡು ಅವನಿಗೆ ಜಮೀನು ಅದು ಇದು ತೋರಿಸ್ತಾಯಿದ್ರು. ಅಲ್ಲಿ ಇಲ್ಲಿ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಹೋಗೋದು. ಅವ್ನು ಸಾಯಂಕಾಲ ಏನು ಕೊಟ್ಟರೆ ತೊಗೊಂಬರೋ. ಅಂದರೆ ನನ್ನ ಕಮಿಟ್ಮೆಂಟ್ಗೂ ಇದಕ್ಕೂ ಮ್ಯಾಚ್ ಆಗ್ತಾಯಿಲ್ಲ. ಪ್ರಾಬ್ಲಮ್ ಜಾಸ್ತಿ ಇದೆ, ಎಲ್ಲರೂ ಸಾಕಬೇಕು, ಇಲ್ಲಿ ಕೊಡೋ ಸಂಬಳ ಇದಾಗ್ತಿಲ್ಲ. ಇಂಥ ಟೈಮಲ್ಲಿ ಏನಾಗಿತ್ತು, ನಾನು ಅವಾಗ ಏನು ಮಾಡೋದು, ಬೇರೆ ಬೇರೆ ಕೆಲಸಗಳು ಮಾಡೋಕ್ಕೆ ಹೋಗೋದು. ಒಂದು ಫೈನ್ ಡೇ 3-4 ತಿಂಗಳಾಯಿತು. ಒಂದು ಫೈನ್ ಡೇ ಡಿಸೈಡ್ ಮಾಡಿದೆ, ನಾನು ಬೆಂಗಳೂರಿಗೆ ಬಂದಿದ್ದೇನಕ್ಕೆ. ಈಗ ಕ್ಲಾರಿಟಿ ಆಗಿದ್ದೀನಿ. ಏನು ಕ್ಲಾರಿಟಿ ಆಗಿದ್ದೀನಿ, ನಾನು ಎಸ್ತಾರೆಂಟ್ ಸರ್ ಹತ್ರ ಬಂದು ಬರೆಯೋದಕ್ಕೆ ಶುರು ಆದಮೇಲೆ ನನಗೆ ನಾನು ಏನಾಗಬೇಕು ಅಂತ ಕ್ಲಾರಿಟಿ ಸಿಕ್ತು. ಏನು ಕ್ಲಾರಿಟಿ ಸಿಕ್ತು ಅಂದರೆ ಸರ್, ನಾನೇನು ತುಂಬ ಚೆನ್ನಾಗಿಲ್ಲ ನನಗೆ ಅನಿಸಿದ್ದು. ನಾನು ಸಣ್ಣಕ್ಕೆ ಒಂದು 40-50 kg ಇದ್ದೆ, ಮುಖ ಎಲ್ಲ ಒಣಗಿದೆಲ್ಲ. ನಾನಂತೂ ಹೀರೋ ಆಗೋಕ್ಕಾಗಲ್ಲ, ನಾನು ಹೀರೋ ಮುಖ ಅಲ್ಲ, ನಂದು ಫಿಕ್ಸ್ ಆಗಿತ್ತು, ನೀನು ಹೀರೋ ಆಗೋಕ್ಕೆ ಲಾಯಕ್ಕಿಲ್ಲ ಅಂತ. ಎರಡನೇದೇನು, ಸರಿ ಮೇಕಪ್ ಮ್ಯಾನು ಬೇಡ, ಅದೇನು ಬೇಡ ಅನ್ನಿಸ್ತು. ಸರಿ ಎಡಿಟ್ರು, ಅದು ಕುತ್ಕೊಂಡು ಒಂದೇ ಹತ್ರ ಮಾಡ್ಬೇಕು, ಬೇಡ ಅನ್ನಿಸ್ತು. ಸರಿ ಇನ್ನೇನು, ಹಿಂಗೆಲ್ಲ ಬೇಡ ಅಂದ್ಕೊಂಡು ನಾನು ಒಂದು ಆಗ್ಬೋದಲ್ಲ. ಏನಂತಂದರೆ ಡೈರೆಕ್ಟರ್ ನಾನು ಯಾವಾಗ ಚಂದ್ರು ಆ ಸೀನ್ ನಂಬರ್ ಏನೋ, ಈ ಸೀನ್ ನಂಬರ್ ಏನೋ, ಈ ಸೀನ್ ಏನೋ ನಾನು ಕರಿತಾ ಇರೋರು ಕೆಳಗಡೆ. ನಾನು ಬರೀತಿದ್ದಲ್ಲ. ನಾರಾಯಣ್ ಸರ್ ಹತ್ರ ಸರ್ ನನಗೆ ಸಿಕ್ಕಿದ್ದು ಒಂದು ಬಳುವಳಿ ಏನು ಅಂದರೆ, ಅವ್ರು ರೆಕಾರ್ಡ್ ಮಾಡಿರೋರು ಸರ್. ಅವರು ಬರೋಕ್ಕಾಗ್ತಿರ್ಲಿಲ್ಲ, ರೆಕಾರ್ಡಲ್ಲೇ ಡೈರೆಕ್ಷನ್ ಹೇಳಿರೋರು. ಆ ರೆಕಾರ್ಡಲ್ಲಿ ಹೆಂಗೆ ಅಂತಂದರೆ ಅವ್ರು 2 ಸೀರಿಯಲ್ ಮಾಡ್ತಿರೋರು. ಈಗ ಎಕ್ಸಾಂಪಲ್ಲು, ಗಣೇಶ್ ಕಾಸರಗೋಡು ಸರ್ ಆರ್ ಚಂದ್ರು ಮೆಟ್ಲು ಹತ್ತಿಕೊಂಡು ಬರುತ್ತಾರೆ, ಬಂದು ನಿಲ್ಲುತ್ತಾರೆ. CS ಆಫ್ ಚಂದ್ರು. ಚಂದ್ರು ಸಜೆಷನ್ ಕ್ಯಾಮ್ರಾ ಇಟ್ಟರೆ ಎಂಟ್ರಿ ಆಗುತ್ತಾರೆ ಗಣೇಶ್ ಸರ್. ಹಲೋ ಚಂದ್ರು ಅಂತಾರೆ. ಕಟ್ ಮಾಡಿದ್ರೆ ಹಲೋ ಗುರುಗಳೇ ಅಂತೀವಿ. ಅದಾದ ಮಿಡ್ ಶಾಟ್ ಇಟ್ಟರೆ ಚಂದ್ರು ಬಲಗಾಲಿಟ್ಟು ಒಳಗೆ ಬರ್ತಾರೆ. ಅಲ್ಲಿಂದ ಟ್ರಾಲಿ ಲೆಫ್ಟ್ ರೈಟ್ ಬಂದರೆ ಕೂತ್ಕೊಂಡ್ರೆ ಸಜೆಷನಲ್ಲಿ ಸೋಫಾ ಸಜೆಷನ್ ಬಂದು ಚಂದ್ರು ಎಡಕ್ಕೆ ಕೂತ್ಕೊಳ್ತಾರೆ. ಸೊ ನಾವು ಇದಕ್ಕೆ ಬಂದರೆ ವೈಡ್ ಶಾಟ್ ಇಟ್ಟರೆ ಅವರಿಬ್ಬರು ಹಿಂಗಿರ್ತಾರೆ. ಇದು ವಿತ್ ಶಾಟ್ ಡೈಲಾಗ್, ಇದನ್ನು ಎರಡನ್ನೂ ಅವರು ಹೇಳ್ಕೊಂಡು ಹೋಗೋರು, ಅದನ್ನು ಹಂಗೇ ಕಾಪಿ ಮಾಡ್ತಿದ್ವಿ. ಇದು ಅಂದರೆ ಸ್ಕ್ರಿಪ್ಟ್ ಅಂದರೆ ಡೈಲಾಗ್ ಅಲ್ಲ, ಅದೇ ಗೊತ್ತಾಯ್ತು, ಡೈರೆಕ್ಷನ್ ಹೇಳ್ಬಿಡೋರು. ಇದು ನಾನು ನಿರಂತರವಾಗಿ ಒಂದು 4-5 ವರ್ಷ ಬರೆದಾಗ ಏನಾಯ್ತು ನನಗೆ, ಗುರುಗಳ ಸಿನಿಮಾಗೆ ಎಷ್ಟು ಸೀನ್ ಇದೆ ಗೊತ್ತಾಗೋಲ್ಲ, ಮ್ಯಾಕ್ಸಿಮಮ್ 100 ಸೀನ್ ಗುರುಗಳ. 100 ಸೀನ್ ಕಂಟಿನ್ಯೂಟಿ ಅಂತ ಒದ್ದಾಡ್ತೀವಿ ನಾವು. ನನ್ನ ಹೆಂಗಿದ್ದೆ ಅಂದರೆ, ಒಂದು ಸೀರಿಯಲ್ಗೆ 2,000-3,000 ಸೀನ್ ಇರೋದು, 2,000-3,000 ಸೀನ್ ಇರೋದು ಗುರುಗಳ ಸೀರಿಯಲ್ಗೆ. ನನಗೆ ಆಮೇಲೆ ಬ್ಯಾಂಕಿಂಗ್ ಮಾಡ್ತಿದ್ವಿ ಉದಯ ಟಿವಿಗೆ. ಇವತ್ತು ಒಂದು 800ನೇ ನಂಬರ್ ಸೀನ್ ಶೂಟ್ ಮಾಡ್ತಿದ್ರೆ, ನಾಳೆ 1200ನೇ ಸೀನ್ ಶೂಟ್ ಮಾಡ್ತಿದ್ವಿ. ಅಂದರೆ ಅರ್ಥ ಇದೆ ಗುರುಗಳ, ಸೀರಿಯಲ್ಗೆ, ಸಿನಿಮಾಗೆ ಹಂಗಾಗಲ್ಲ. ಅವಾಗ ಎಷ್ಟು ಹೆಚ್ಚು ಕಮ್ಮಿ 250-300 ಸೀನು ಮುಂದೆ ಇರ್ತಿದ್ರು. ಆವಾಗ ಯಾವ ಕನ್ನಡಕ ಹಾಕಿದ್ರು, ಏನು ಕಟ್ಟಿದ್ರು, ಕೈಗೆ ಏನು ಹಾಕಿದ್ರು, ಕಂಟಿನ್ಯೂಟಿ ಹೆಂಗೆ ಹೇಳೋದು, ಒದಾಡ್ಬಿಡೋರು. ನಾನು ಬರಿತಿದ್ನಲ್ಲ. ಸೊ ಅವ್ರ ಕ್ಯಾರೆಕ್ಟರೈಸೇಷನ್ ಏನು, ಅವ್ರ ಗೆಟಪ್ ಏನು, ಅವ್ರ ಮೂಡ್ ಏನು, ಲೊಕೇಶನ್ ಏನು, ಎಲ್ಲ ನಾನು ತಲೆಯಲ್ಲಿ ಕೂತಿರೋದು, ನಾನೇ ಬರೆಯೋದು. ನಾರಾಯಣ್ ಸರ್ ಸಿಗ್ತಿರ್ಲಿಲ್ಲ ಇವರಿಗೆ. ಅವಾಗ ನನಗೇನು ಮಾಡೋರು, ಎಲ್ಲ ಒದ್ದಾಡಿ ಕನ್ಫ್ಯೂಷನ್ ಮಾಡ್ಕೊಂಬಿಟ್ರೆ, ಕೊನೆಗೆ ಯಾರು ಸೈಂಟಿಸ್ಟು ಅಂತಂದರೆ ಮೇಲೆ ಒಬ್ಬ ಇದ್ದಾನೆ ಬ್ರಹ್ಮ. ನನ್ನನ್ನು ವಿಜಯ್ ಕಾಶಿ ಸರ್ ಎಲ್ಲ ಋಷಿ ಇದ್ದಾನೆ ನೋಡ್ರಿ, ಅವ್ನಿಗೆ ಉತ್ತ ಕಟ್ಬಿಟ್ಟಿರ್ತೀವಿ, ಬಿಡಿಸ್ಕೊಂಬರ್ರ ನನ್ನರು ವಿಜಯ್ ಕಾಶಿ ಸರ್ ಕೂತ್ ಬರಿತಾ ಇದ್ದೀನಿ. ಅಷ್ಟು ಶ್ರದ್ಧೆ ನನಗೆ. ಅವ್ನಿಗೆ ಉತ್ತ ಕಟ್ಬಿಟ್ಟಿರ್ತದೆ ಅವನಿಗೆ, ಅವನು ಋಷಿ ಅವನು ಬರಿತಾ ಇರ್ತಾರೆ ಅವ್ನಿಗೆ. ನಾನು ಅವಾಗ ಶಿಡ್ಲಘಟ್ಟ ಶ್ರೀನಿವಾಸ್ ಸರ್ ಅವ್ನು ಕರೀರಿ ಅನ್ನೋರು. ನಾನು ಕೆಳಗಡೆ ಬಂದು ನಿಂತ್ಕೊಂಡ್ರೆ ಅಂಕಲ್ ಅಂತಿದ್ದೆ. ಅಂಕಲ್ ಅಂತಂದರೆ ಭಾಗೀರಥಿ ರಸ್ತೆಯಲ್ಲಿ ಬಂದು ಭಾಗೀರಥಿ ಮನೆಯಿಂದ ಹಿಡಿದು ಯಾರ ಮನೆಗೆ ಹೋಗ್ತಾಳೆ ಅಲ್ಲಿಂದ, ಅವಾಗ ಏನು ಡ್ರೆಸ್ ಹಾಕಿದ್ರಯ್ಯ ಅನ್ನೋರು. ಗುರುಗಳೇ ಭಾಗೀರಥಿ ಹಿಂಗೆ ಹೊರಟಾಗ ಅವ್ರ ತಮ್ಮ ಸುನಿಲ್ ರಾವ್ ಹಿಂಗಿದ್ರು, ಸುಷ್ಮಾ ಹಿಂಗಿದ್ರು, ಸೊ ಹಿಂಗೆ ಆಗ್ತಾಯಿದೆ ಗುರುಗಳೇ, ಹಿಂಗಾದಾಗ ಇಂಥದ್ದಿತ್ತು, ಹಿಂಗಿತ್ತು, ಕಂಟಿನ್ಯೂಟಿ ಹಿಂಗಿತ್ತು ಗುರುಗಳೇ, ಈ ಸೀನಲ್ಲಿ ಹಿಂಗೆ ಮಾಡಬೇಕು ಅಂತ 2 ನಿಮಿಷ ಕೇಳ್ತಿದ್ದೆ ನಾನು 400ನೇ ಸೀನ್ನ. ಸೊ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಸಿನಿಮಾ ನಮಗೆ, ನಾನು ತಾಜ್ ಮಹಲು, ಚಾರ್ಮಿನಾರು ಅಂತ ಕ್ರಿಯೇಟ್ ಮಾಡಿ ಬರ್ದವಲ್ಲ. ನಾನು ಒಂದು ಲೈನ್ ಇಟ್ಕೊಂಡು ಬೆಳಗ್ಗೆ ಕೂತು ಚಾರ್ಮಿನಾರೆಲ್ಲ ಒಂದು 4 ಅವರಲ್ಲಿ ಬರ್ತಿದ್ದೆ ಗುರುಗಳೇ.
ಇಡೀ ಚಾರ್ಮಿನಾರ್ ಸ್ಕ್ರಿಪ್ಟನ್ನು ನನಗಾದ ಒಂದು ಅನುಭವ ಅದು. ನಮ್ಮ ಸ್ಕೂಲಲ್ಲಿ ನನ್ನ ಇದಕ್ಕೆ ಕರೆದಿದ್ರು, ಅದನ್ನ ಆಮೇಲೆ ಹೇಳ್ತೀನಿ, ಇದ್ರ ಹೇಳ್ತೀನಿ. ಅಲ್ಯೂಮಿನಿ ಕರೆದು ಅಲ್ಲಿಂದ ನಮ್ಮ ಮೊದಲು 4 5 ಕಿಲೋಮೀಟರ್ ನಮ್ಮ ಮನೆಗೆ ಬರೋಷ್ಟೊಳಗಡೆ ಒಂದು ಶೇಪ್ ಹಾಕೊಂಡ್ಬಿಟ್ಟಿದ್ದೆ. ಮನೆಗೆ ಬಂದು ಕೂತ್ಕೊಂಡು ಕೈಕಾಲು ತೊಳೆದು ಒಂದು ಒಳ್ಳೆ ಸ್ಕೂಲಲ್ಲಿ ಅನೌನ್ಸ್ ಮಾಡ್ಬಿಟ್ಟೆ, ಇದನ್ನೇ ನಾನು ಸಿನಿಮಾ ಮಾಡ್ತೀನಿ ಅಂತಲೂ ಹೇಳ್ಬಿಟ್ಟಿದ್ದೆ. ಬಂದು ಕೂತ್ಕೊಂಡು ಬಿಗಿನಿಂಗ್ ಪೆನ್ನಿಟ್ಟನು ಎಂಡ್ ಆಗೋಷ್ಟೊಳಗಡೆ ನನಗೆ ಹೆಚ್ಚು ಕಡಿಮೆ ಒಳಗಡೆ ಅವತ್ತು ರಾತ್ರಿ ಬರದೆ ನೆಕ್ಸ್ಟ್ ಡೇ ಪೂರ್ತಿ ಬರದೆ ಅದೇ ಫ್ಲೋಲ್ಲೇ ಕುತ್ಕೊಂಡು ಬರೆದ್ಬಿಟ್ಟೆ ಗುರುಗಳೇ. ಅದೇ ಫ್ಲೋಲ್ಲಿ ಕುತ್ಕೊಂಡು ಸಿಂಗಲ್ ಲೈನ್ ಬರಿತೀನಿ ನಾನು ಯಾವಾಗಲೂ. ಫಸ್ಟ್ ಸಿಂಗಲ್ ಲೈನ್ ಹೋಗ್ಬಿಡ್ತೀನಿ ನಾನು. ಒಂದು ದಿನಕ್ಕೆ ಬರೆದಿದ್ದು ಚಾರ್ಮಿನಾರು, ಅದಕ್ಕೆ 2 ಸ್ಟೇಟ್ ಅವಾರ್ಡು. ಸೊ ಇದು ಏನು ಎಲ್ಲಿಂದ ಬಂತು ನನಗೆ ಅಂತಂದರೆ, ಇದು ಗುರುಗಳೇ ನನಗೆ ಈಗ ನಾವು ಎಸ್ ನಾರಾಯಣ್ ಸರ್ ಹತ್ರ ಏನು ಕೆಲಸ ಮಾಡಿದ್ದು ಅಲ್ಲಿಂದ ಬಂತು ಅನುಭವ ಅನ್ನೋದು. ಹಂಗಾಗಿ ನನಗೆ ಸ್ಕ್ರೀನ್ ಪ್ಲೇ ಮೇಲೆ ಹಿಡಿತಾ, ಡೈಲಾಗ್ ಮೇಲೆ ಹಿಡಿತಾ, ಆ ಲೈನ್ ಮೇಲೆ ಹಿಡಿತಾ, ಇದು ನನಗೆ ಒಂದಷ್ಟು ನನಗೆ ನಾನು ತಪ್ಪು ಮಾಡ್ತೀನೋ ಅದು ಎಲ್ರಿಗೂ ಇಷ್ಟ ಆಗಬೇಕು ಅಂತಲ್ಲ, ಅದು ಒಳ್ಳೇದು ಮಾಡಿರ್ತೀನೋ, ನಾನು ಏನು ಹೇಳೋಕೆ ಹೊರಟಿರ್ತೀನಿ ಅನ್ನೋದ್ರ ಮೇಲೆ ನನಗೆ ಒಂದಷ್ಟು ಗ್ರಿಪ್ ಸಿಕ್ತು ಗುರುಗಳೇ. ಇದು ಎಸ್ ನಾರಾಯಣ್ ಸರ್ ಗಿಫ್ಟ್. ಇದು ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಗುರುಗಳೇ. ವಂಡರ್ಫುಲ್. ಇದು ನನಗೆ ಒಂದು ದಿವಸಕ್ಕೆ ಒಂದು 4-5 ಕಾಲ್ ಆದರೂ ಬರುತ್ತೆ. ನನಗೆ ಡೈರೆಕ್ಟರ್ ಆಗಬೇಕು, ನಾನು ಹಾಡು ಬರಿಬೇಕು, ಕವಿರಾಜರನ್ನ ಇವರನ್ನು ಗುರುಕಿರಣ್ಣ ಭೇಟಿ ಮಾಡಿಸಿ ಇತ್ಯಾದಿ. ಅವ್ರಿಗೆ ಹೇಳಿ ನನಗೆ ಸಾಕಾಗೋಯ್ತು. ಈಗ ಏನು ಮಾಡ್ತಾನೆ ಅಂದರೆ, ಇಷ್ಟು ಮಾತಾಡಿದಲ್ಲ ಅದನ್ನು ಹಾಗೆ ಕಳಿಸಿಕೊಟ್ಬಿಡ್ತಾನೆ, ಇದು ಜೀವನ ಅಂತೇಳಿ. ಇಲ್ಲ ಗುರುಗಳೇ, ನನಗೆ ಅದಾದಮೇಲೆ ಅನ್ನಿಸ್ತು ಗುರುಗಳೇ, ಏನು ಅಂತಂದರೆ ನಮಗೆ ನಾವು ಆಗಬೇಕು, ಕರೆಕ್ಟ್ ಎಫರ್ಟ್ ಹಾಕಬೇಕು. ಡಾಕ್ಟರ್ ಆಗಬೇಕು ಅಂದರೆ ಮೆಡಿಕಲ್ ಓದಬೇಕು, ಇಂಜಿನಿಯರ್ ಆಗಬೇಕಂತಂದರೆ ನಾವು ಇಂಜಿನಿಯರಿಂಗೇ ಓದಬೇಕು, PE ಓದಬೇಕು. ಸೊ ನಾವೇನಾದರೂ ಆಗಬೇಕು ಅಂತಿದ್ದರೆ ನಮ್ದು ಎಫರ್ಟ್ ಇರಬೇಕು ಆಬ್ವಿಯಸ್ಲಿ, ಬಟ್ ನೇಚರು ಕೂಡ ಸಪೋರ್ಟ್ ಮಾಡ್ಕೊಂಡು ಕರ್ಕೊಂಬರುತ್ತೆ. ಯಾಕೆ ಅಂತಂದರೆ ನನ್ನ ಜೀವನದಲ್ಲಿ ಆಗಿದ್ದೆ ನಾನು ನೋಡ್ತೀನಿ. ನಮ್ಮ ತಂದೆ ಆ್ಯಕ್ಟ್ರಲ್ಲ, ನಮ್ಮ ತಾಯಿ ಆ್ಯಕ್ಟ್ರಲ್ಲ, ನನ್ನ ತಾತ ಆ್ಯಕ್ಟ್ರಲ್ಲ. ನಾನು ಹೇಳಿದಲ್ಲ, ನಮ್ಮೂರಲ್ಲಿ ನಾನು ಹುಟ್ಟಿದ ಮೇಲೆ ನಾನು ಒಂದು 8th ಸ್ಟ್ಯಾಂಡರ್ಡ್ ಇದ್ದಾಗ 6th 7th ಏನೋ ಇದ್ದಾಗ ನಮ್ಮೂರಿಗೆ ಒಂದು TV ಬರ್ತದೆ. ನಮ್ಮೂರಿಗೆ ಅದು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪೋರ್ಟಬಲ್ TV ಬಂದು ಊರು ಮಧ್ಯದಲ್ಲಿ ಇರ್ತಾರೆ. ಅಂದರೆ ಯಾವುದೇ ಹಿನ್ನೆಲೆಗಳಿಲ್ಲ, ಅಥವಾ ಡ್ರಾಮಾ ಆ್ಯಕ್ಟ್ರಲ್ಲ ನಮ್ಮ ತಂದೆ. ಸೊ ಇಲ್ಲಿ ಬಂದು ನಾನು ಕೂಡ ಒಂದಷ್ಟು ಕಲಾ ಸೇವೆ ಮಾಡ್ತೀನಿ ಅನ್ನೋದಾದರೆ, ಇದು ಒಂದು ಹಿಂದಿನ ಜನ್ಮದ ಯಾವುದೋ ಒಂದು ನಮಗೆ ಸುಕೃತ ಇಲ್ಲ ಅಂತಂದರೆ, ನೇಚರು ಈ ಪರ್ಪಸ್ಗೆ ಅಂತ ಹುಟ್ಟಿಸಿರ್ತಾರೆ, ಅದು ಕರ್ಕೊಂಬಂದು ಕನೆಕ್ಟ್ ಮಾಡಿ ತೊಗೊಂಬಂದು ಅಲ್ಲಿ ಬಿಡುತ್ತೆ ಗುರುಗಳೇ. ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು ಅದು ಇತ್ತೀಚೆಗೆ, ಇಷ್ಟು ವರ್ಷಗಳಾದಮೇಲೆ. ಸುಮ್ಮನೆ ನನಗೆ ನಾನೇ ಕೂತ್ಕೊಂಡು ಒಂದೊಂದು ಸತಿ ಅವಲೋಕನ ಮಾಡ್ಕೊಂಡು ನೋಡಿದ್ರೆ ಗುರುಗಳೇ, ಕರೆಕ್ಟ್ ಅಲ್ವಾ, ನನಗೆ ಯಾವ ಹಿನ್ನೆಲೆ ಇದೆ, ನಾನು ಯಾರ ಮಗ, ನಾನು ಎಲ್ಲಿಂದ ಬಂದೆ, ನನಗೂ ಫೀಲ್ಡ್ಗೆ ಏನು ಸಂಬಂಧ, ನಾನು ಬಂದು ಇಷ್ಟು ದೊಡ್ಡ ಸಿನಿಮಾ ಕಬ್ಜಾ ಮಾಡ್ತೀನಿ, ಇಷ್ಟು ದೊಡ್ಡ ಕೋಟ್ಯಾಂತರ ರೂಪಾಯಿ ಹಾಕ್ತೀನಿ, 5 ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ. ಪ್ರೊಡ್ಯೂಸರ್ ನಾನು ಕತೆ ಎತ್ಕೊಂಡು ಓಡಾಡ್ತಿದ್ದೆ ಗುರುಗಳೇ. ಇವತ್ತು ನನಗೆ ಯಾರೋ ಒಬ್ಬರು ಕತೆ ಬಂದು ಹೇಳಿದ್ರು, ಫಾದರು ಹೇಳಿದ ತಕ್ಷಣ ಸಿನಿಮಾ ಮಾಡಿದೆ, ಕತೆ ಚೆನ್ನಾಗಿದೆ ಕೊಟ್ಟೆ, ಇಮಿಡಿಯೇಟ್ ಸಿನಿಮಾ ಮಾಡಿದೆ. ಸೊ ಎಲ್ಲೋ ಒಂದು ಕಡೆ ಇವತ್ತೊಂದು 13ನೇ ಸಿನಿಮಾ ನನ್ನ ಡೈರೆಕ್ಷನ್ನು ಬ್ಯಾನರಲ್ಲಿ ನನ್ನ ಸಿನಿಮಾಗಳು. ಸೊ ಇದೆಲ್ಲಿಂದ ಸಾಧ್ಯ ಆಯಿತು? 13 ಸಿನಿಮಾ ಅಂತಂದರೆ ನಾನು ನನ್ನ 23 ವರ್ಷ ನಾನು ಇಂಡಸ್ಟ್ರಿಗೆ ಬಂದು 2022ರಲ್ಲಿ ಬಂದೆ. 2007ರಲ್ಲಿ ಡೈರೆಕ್ಷನ್ ಸ್ಟಾರ್ಟ್ ಮಾಡಿದೆ. 2008ನೇ ಇಸ್ವಿ ತಾಜ್ ಮಹಲ್ ರಿಲೀಸ್ ಆಯಿತು. 2008ರಿಂದ 2025ವರೆಗೂ ಡೈರೆಕ್ಟರ್ ಆದಮೇಲೆ 17 ವರ್ಷ, ಅಥವಾ ನಾನು ಇಂಡಸ್ಟ್ರಿಗೆ ಬಂದಮೇಲೆ 23 ವರ್ಷ ಹೆಚ್ಚು ಕಡಿಮೆ ನನ್ನ ಒಬ್ಬ ಮನುಷ್ಯನ ಜೀವಿತಾವಧಿಯಲ್ಲಿ ಕಾಲು ಭಾಗ ಇಲ್ಲಿ ನನಗೆ ಊಟ ಹಾಕಿದೆ, ಊಟ ಕೊಟ್ಟಿದೆ, ಇಲ್ಲಿ ಇಟ್ಕೊಂಡಿದೆ, ಮಡ್ಲಲ್ಲಿ ಇಟ್ಕೊಂಡಿದೆ, ತಾಯಿ ಇಟ್ಕೊಂಡಿದ್ದಾರೆ ಅಂತಂದರೆ ಅದು ಖಂಡಿತವಾಗ್ಲೂ ನಂದಲ್ಲ, ಅದು ದೇವ್ರದ್ದು ಕರ್ಕೊಂಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಗುರುಗಳೇ. ನೀವು ಹೇಳಿದಾಗೆ ಗುರುಗಳೇ, ಮುಂಚೆ ನಾನು ಒಂದಿತ್ತು ಗುರುಗಳೇ, ಅದಾಗ್ತಾರೆ ಇದಾಗ್ತಾರೆ ಅನ್ನೋದು ಒಂದು ತಾತ್ಸಾರ ಇತ್ತು, ಹಂಗಾಗ್ಬಿಡ್ತದೆ ಹಿಂಗಾಗ್ಬಿಡ್ತದೆ ಅಂತ. ಒಂದಷ್ಟು ಕಣ್ಣು ಮುಂದೆನೇ ಒಂದಷ್ಟು ಅನುಭವಗಳಾಗಿದೆ ಗುರುಗಳೇ ನನಗೆ. ಎಕ್ಸಾಂಪಲ್ಲು, ನನಗೆ ದೇವರ ಅನುಭವನೂ ಆಗಿದೆ, ನೆಗೆಟಿವ್ ಅನುಭವನೂ ಆಗಿದೆ. ನನಗೆ 2 ಅನುಭವ ಆಗಿದೆ. ಇವೆಲ್ಲ ಅನುಭವಗಳಾದಮೇಲೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು, ಯಾರನ್ನೂ ಲೈಫಲ್ಲಿ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಯಾರನ್ನು ನಮ್ಮ ಹುಡುಗ ನೋಡಿ ಇಲ್ಲಿ ಬರುತ್ತಂತ ನನ್ನ ಹುಡುಗ ಕೂತಿದ್ದಾನೆ, ಬಂದಾಗ ಏನು ಫುಲ್ ದಡ್ಡ ಅಂದರೆ ದಡ್ಡ, ಇವತ್ತು ಬುದ್ಧಿವಂತ ಹುಡುಗ. ಅಂದರೆ ಇಲ್ಲಿ ಯಾರು ಏನಾಗ್ತಾರೋ ಗೊತ್ತಿಲ್ಲ ಗುರುಗಳೇ. ನಾನು ಕೆಲವರು ಹೆಸರುಗಳು ಹೇಳೋದು ಬೇಡ, ಎಲ್ಲದಕ್ಕೂ ತಪ್ಪು ತಿಳ್ಕೊಳ್ತಾರೆ. ಇವತ್ತು ಇಂಡಿಯಲ್ಲಿ ಸೂಪರ್ ಸ್ಟಾರ್ ಡೈರೆಕ್ಟರ್ಗಳಾಗಿರೋರ ಹಿಂದೆ ನಾನು ನೋಡಿದ್ದೀನಿ. ಇವತ್ತು ಇಂಡಿಯಾ ಲೆವೆಲಲ್ಲಿ ಏನು ಮಾತಾಡ್ತಿದ್ದೀವಿ ನಾವು, ಪಾಪ ಅವ್ರು ಇವತ್ತು ಸಾಧನೆ ಮಾಡಿದಾಗ ಅವ್ರ ಹೆಸರುಗಳು ತೊಗೊಳೋದು ತಪ್ಪಾಗುತ್ತೆ, ತೊಗೊಳಲ್ಲ. ಅದ್ರ ಹಿಂದೆ ನಾನು ನೋಡಿದ್ದೀನಿ, ಅದಾದಮೇಲೆ ಇವಾಗ ನೋಡಿದ್ದೀನಿ. ಇದೆಲ್ಲ ಕಂಪೇರ್ ಮಾಡಿದಾಗ
ಯಾರು ಬೇಕಾದರೂ ಚಂದ್ರು ಆಗ್ಬೋದು, ಯಾರು ಬೇಕಾದರೂ ರಾಜಮೌಳಿಯವರು ಆಗ್ಬೋದು, ಯಾರು ಬೇಕಾದರೂ ಶಂಕರ್ ಅವರು ಆಗ್ಬೋದು, ಯಾರು ಬೇಕಾದರೂ ರಿಷಬ್ ಶೆಟ್ಟಿಯವರು ಆಗ್ಬೋದು, ಯಾರು ಬೇಕಾದರೂ ಪ್ರಶಾಂತ್ ನೀಲ್ ಅವರು ಆಗ್ಬೋದು, ಯಾರು ಏನು ಬೇಕಾದರೂ ಆಗ್ಬೋದು, ಯಾರು ಬೇಕಾದರೂ ನರೇಂದ್ರ ಮೋದಿಜಿಯವರು ಆಗ್ಬೋದು, ಯಾರು ಬೇಕಾದರೂ ರಾಹುಲ್ ಗಾಂಧಿಯವರು ಆಗ್ಬೋದು. ಅಂದರೆ ಅವರಿಗೆ ಅದು ಕನೆಕ್ಟ್ ಆಗಿದೆ, ಅದು ಹಾಗೆ ಆಗ್ತಾರೆ. ಹಂಗಾಗಿ ನಾನು ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡಲ್ಲ. ಅದರಲ್ಲಿ ಸಿನಿಮಾಗೆ ಬರೋರು ಎಕ್ಸ್ಪೆಷಲಿ ಹೇಳ್ತೀನಿ ಗುರುಗಳ, ನಿಮಗೆ ಇಲ್ಲಿಗೆ ನಾವೇನೋ ಆಗಬೇಕು ಅಂದ್ಕೊಳ್ಳೋದೇ ಕಷ್ಟ, ಅಂದ್ಕೊಳ್ಳೋದೇ ಫಸ್ಟ್ ನಿಮ್ಗೆ ಗೆಲುವು. ಈಗ ನಾನು ಹೇಳೋದು ಇಲ್ಲಿ ಬಂದೇನೋ ಮಾಡಬೇಕು ಅಂತಲ್ಲ, ಫಸ್ಟ್ ಆಫ್ ಆಲ್ ಸಿನಿಮಾಗೆ ಬಂದು ನಾವು ಇಲ್ಲೇನೋ ಸಾಧನೆ ಮಾಡಬೇಕು ಅಂತ ಇದೆಯಲ್ಲ ಗುರುಗಳೇ, ಅದು ಎಷ್ಟು ಕೋಟಿ ಜನ ಇದ್ದಾರೆ, ಎಲ್ಲರ ತಲೆಗೂ ಅದು ಹೋಗಲ್ವಲ್ಲ. ಯಾರೋ ಒಬ್ಬರು ನಾನು ಎಡಿಟರ್ ಆಗಬೇಕು ಅಂದ್ಕೊಳ್ತಾರೆ, ಯಾರೋ ಒಬ್ರು ನೀವು ಹೇಳಿದಾಗೆ ನಾನು ಕವಿರಾಜ್ ಅವ್ರ ಥರ ಹಾಡು ಬರೀಬೇಕು ಅಂದ್ಕೊಳ್ತಾರೆ, ಯಾರೋ ಒಬ್ಬರು ಚಂದ್ರು ಥರ ಡೈರೆಕ್ಟರ್ ಆಗಬೇಕು ಅಂದ್ಕೊಳ್ತಾರೆ, ಅಥವಾ ಇನ್ನೊಬ್ರು ಯಾರೋ ಪ್ರೊಡ್ಯೂಸರ್ ಆಗಬೇಕು ಅಂದ್ಕೊಳ್ತಾರೆ. ಅಂದರೆ ಅವರಿಗೆ ಇಲ್ಲಿ ಇದೆ, ಅದೇ ಅವ್ರ ಮೊದಲು ಗೆಲುವು. ಸೊ ನಿಮಗೆ ಅದು ಬಂದಿದ್ದೇ ಆದರೆ ಕೆಲವೊಂದು ಸತಿ ಏನೇನೋ ಕಾರಣಕ್ಕೆ ಕೆಲವೊಂದಷ್ಟು ಶೋಕೆಗಳಿಗೂ ಬರ್ತದೆ, ಅವ್ರಿಗೆ ಗೊತ್ತಾಗ್ತದೆ ಅದು ಅಂತರಾತ್ಮದಲ್ಲಿ. ಅದನ್ನು ನಾನು ಮಾತಾಡಲ್ಲ. ನಿಜವಾಗ್ಲೂ ಇಲ್ಲೇನೋ ಸಾಧನೆ ಮಾಡಬೇಕು, ಅದ್ರ ಹಿಂದೆ ಬಿಡದೆ ನುಗ್ತಿದ್ದಾರೆ ಅಂತಂದರೆ ಅವ್ರು ಖಂಡಿತ ಏನೋ ಹಾಗೆ ಆಗ್ತಾರೆ. ಹಾಗಾಗಿ ನಾನು ಗುರುಗಳೇ ತುಂಬ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿರ್ಬೋದು, ಅವ್ರು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ನನಗೊಂದು ಸಣ್ಣ ಒಂದು SMS ಹಾಕಿದ್ರು ಕೂಡ ಅವ್ರಿಗೊಂದು ರೆಸ್ಪೆಕ್ಟ್ ಮಾಡ್ತೀನಿ. ಅವ್ರಿಗೊಂದು ಇಮಿಡಿಯೇಟಾಗಿ ನನ್ನ ಪ್ರೋಗ್ರಾಮಲ್ಲಿ ಇದೇ ಹುಡುಗ ಇದ್ದಾನೆ ಕೇಳಿ, ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಹುಡುಗ ಹಿಂಗೆ SMS ಹಾಕಿದ್ದಾರೆ, ಅವ್ರನ್ನ ಕರಿ, ನಾಳೆ ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ಮಾಡಿಸು, ಅವ್ರು ಏನು ಕೇಳು. ನಿಜವಾಗ್ಲೂ ಕೆಪಾಸಿಟಿ, ನಾನು ಮಾತಾಡಲ್ಲ ಫಸ್ಟು, ಯಾಕಂದರೆ ತುಂಬ ಜನ ಬರ್ತಾರೆ ಗುರುಗಳೇ, ನಿಜವಾಗ್ಲೂ ಅವರು ಕೆಪಾಸಿಟಿ ಇರೋರಾ ನೀನು ನೋಡು ಫಸ್ಟು, ನಿಜ ಎಲ್ಲ ಇದೆ ಇವ್ರಿಗೇನೋ ಆಗ್ತಾರೆ ಅಂತ ಅನ್ಸುತ್ತೆ, ನಾವು ಸಪೋರ್ಟ್ ಮಾಡ್ಬಿಡೋಣ, ಅವ್ರನ್ನ ಕರಿ ನನಗೆ ಮೀಟ್ ಮಾಡಿಸು ಅಂತ ಫಸ್ಟ್ ಈ ಹುಡುಗನಿಗೆ ಹೇಳ್ತೀನಿ. ಏನಪ್ಪ ಹುಡುಗನಿಗೆ ಹೇಳ್ತೀನಿ ನಾನು. ಆಮೇಲೆ ಒಂದಷ್ಟು ಜನ ಪಾಪ ಸಿನಿಮಾದಲ್ಲಿ ಮಾಡೋರು ಸಹಾಯ ಅದು ಕೇಳಿ ಆಗ್ತಾರೆ, ಸಹಾಯಕ್ಕೂ ಹಂಗೆ ನಿಲ್ತೀನಿ ಗುರುಗಳೇ. ನಾನು ಸಹಾಯನ ನಾನು ಅಂದ್ಕೊಳ್ತೀನಿ ಗುರುಗಳೇ. ಈಗ ಎಕ್ಸಾಂಪಲ್ ಯಾರೋ ಮೊನ್ನೆ ಒಂದು ಹುಡುಗ ಹಾಕಿದೆ, ಮಧು ಅಂತ ಗುರುಗಳೇ. ಪಾಪ ನೋಡಿದೆ, ನನಗೆ ಸರ್ ಹಿಂಗಾಗಿದೆ, ಸಮಸ್ಯೆ ಆಗಿದೆ ಸರ್, ನನಗೊಂದು ಎಷ್ಟು ಒಂದು 10,000 ಬೇಕು ಸರ್ ಅಂತ ಆಗ್ತಾ ಗುರುಗಳೇ. ಇಮ್ಮಿಡಿಯೇಟು ಪಟ್ ಅಂತ ಆಗದೆ, ಇಮ್ಮಿಡಿಯೇಟ್ ನಂತರ ಏನಿತ್ತು ನೋಡಿದೆ, ನಾನು ಗೂಗಲ್ ಪೇಲಿ ಇತ್ತು 12,000 ಟಕ್ಕಂತ ಆಗದೆ. ನೀವು ಯಾಕೆ ಕೇಳಬೇಕು ಗುರುಗಳೇ, ಯಾಕೆ 12,000 ಇಟ್ಕೊಂಡು 10,000 ಯಾಕೆ ಹಾಕಿದ್ರಿ ಅಂತ ನೀವು ಕೇಳಿ ಗುರುಗಳೇ, ನೀವು ಕೇಳಿ ಯಾಕೆ ಗುರುಗಳೇ. ಸಹಾಯ ಅನ್ನೋದಿದೆಯಲ್ಲ, ನನ್ನ ಲೈಫ್ ಕೇರಿಯರಲ್ಲಿ ನೋಡ್ಬಿಟ್ಟೆ, ಸಹಾಯ ಅನ್ನೋದು ನಾವು ಕೊಡೋ ದೊಡ್ಡದಾಗಿ ಏನೋ ದೊಡ್ಡಸ್ತಿಕೆ ಅಲ್ಲ. ಅದು ಸಹಾಯ ಅನ್ನೋದು ಕೇಳೋನಿಗಿಂತ ಹೆಚ್ಚಿಗೆ ಕೊಡೋನಿಗೊಂದು ಆಪರ್ಚುನಿಟಿ. ನನಗಾಗಿದೆ ಅನುಭವ. ಸಹಾಯ ಇದೆಯಲ್ಲ ಗುರುಗಳೇ, ಕೇಳೋಂದಲ್ಲ, ಇದು ಕೊಡೋನಿಗೆ ಆಪರ್ಚುನಿಟಿ. ಇದು ಸಹಾಯ ಅನ್ನೋದು ನಾನು ಫೀಲ್ ಮಾಡಿದ್ದೀನಿ ಇದನ್ನು. ನಮ್ಮ ದೊಡ್ಡಮ್ಮನ ಮಗ ಬೆಂಗಳೂರಲ್ಲಿದ್ದ, ಅವನು ಒಂದು ಕ್ಯಾಸೆಟ್ ತಂದು ಕೊಟ್ಟಿದ್ದ. ಅದ್ಮೇಲೆ ಶಿವಣ್ಣ ಅವ್ರದ್ದು ಆ ಹೇರ್ ಸ್ಟೈಲು ಅದೆಲ್ಲ ನೋಡಿ ಅದನ್ನು ನೀಟಾಗಿ ದೇವ್ರ ಫೋಟೋ ಕೆಳಗೆ ಇಟ್ಟಿದ್ವಿ. ಆ ಶಿವಣ್ಣ ನೋಡೋದು ನಾವು ಬಂದರೆ ಚಿತ್ರಮಂದಿರಲ್ಲಿ ಅಲ್ಲಿ ಇಲ್ಲಿ ಶಿವಣ್ಣ ನೋಡಿದ್ವಿ. ಆಮೇಲೆ ದಿನಗಳಲ್ಲಿ ಒಂದು ಕಷ್ಟಪಟ್ಕೊಂಡು ನಮ್ಮ ಅಪ್ಪನಿಗೆ ತಪ್ಪಿ ಎಸ್ಕೇಪ್ ಆಗಿ ಈ ಸಿನಿಮಾಗಳು ಒಂದು 2 ಸಿನಿಮಾಗಳು ನೋಡಿದ್ದೀವಿ. ಈಗ ಅಂಥ ಶಿವಣ್ಣ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಾರೆ, ಶೂಟಿಂಗ್ ಮಾಡಿದ್ದಾರೆ ಅಂತಂದಾಗ ನನಗೆ ಭಾಳನೇ ಖುಷಿ ಕೊಟ್ಟಿತ್ತು, ನೋಡೋಕ್ಕಾಗಿಲ್ಲ, ದುಃಖ ಕೊಟ್ಟಿತ್ತು. ಇದಾದಮೇಲೆ ಗುರುಗಳೇ, ನನಗೆ 2ನೇ ಸತಿ ಇದು ಗುರುಗಳೇ, ಜೋಗಿ ಫಂಕ್ಷನ್ ಇಂಡಸ್ಟ್ರಿಗೆ ಬಂದೆ, ಸೆಟ್ಲಾದೆ, ಇಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ನಾನು ಏನೋ ಆಗ್ಬಿಡ್ತೀನಿ ಅಂತ ಗೊತ್ತಿಲ್ಲ ಗುರುಗಳೇ, ಊಟಕ್ಕೊಂದು ಜಾಗ ಸಿಕ್ಕಿದೆ ಅಂತ ಕೆಲಸ ಮಾಡ್ತಿದ್ದೆ ನಾನು. ಜೋಗಿ ಫಂಕ್ಷನ್ಗೆ ಹೊಡೆದಾಗ ಪ್ಯಾಲೇಸಲ್ಲಿ ಫಂಕ್ಷನ್ನು, ನಮ್ಮ ಹುಡುಗರು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ನಾವೆಲ್ಲ ಹೋದ್ವಿ. ಬಿಡಲಿಲ್ಲ ಗುರುಗಳೇ, ಆ ಪೊಲೀಸು, ಆ ಜನ, ಜಂಗುಳಿ ಹತ್ತಿ ಧುಮ್ಕಿ ಒದೆ ತಿಂದು ಶಿವಣ್ಣವ್ರು ದೂರದಲ್ಲಿ ನೋಡಿ ಆವಾಗ ಪ್ರೌಡ್ ಅಂತ ನನ್ನ ಕ್ಯಾರೆಕ್ಟರ್ ಅಂದ ಗುರುಗಳೇ. ಏನಾದರೂ ಇದು ಆಗಿಲ್ಲ ಅಂತಂದರೆ ಇದು ನಾನು ಮಾಡಬೇಕು ಅನ್ಸೋದು. ಅದೇ ಅದು ಪ್ಲಸ್ಸಾ ಮೈನಸ್ಸಾ ಗೊತ್ತಾಗ್ತಿಲ್ಲ. ಈಗ ನೀವೇನಾದರೂ ಒಂದು ಸಾಧನೆ ಮಾಡಿದ್ರೆ ನನಗೆ ಅನಿಸುತ್ತೆ ಇಮ್ಮಿಡಿಯೇಟಾಗಿ ನಾನು ಅದಕ್ಕಿಂತ ಒಂದು ದೊಡ್ಡದಾಗಿ ಏನೋ ಮಾಡಬೇಕು ಅಂತ ಅನಿಸುತ್ತೆ. ಮೇ ಬಿ ನಂಗೆ ಹಂಗೆ ಅನಿಸಿನೇ ಇಲ್ಲಿವರೆಗೂ ಬೆಳೆದು ಬಂದಿರೋ ದಾರಿ.